ಲೋಕಸಭೆಯಲ್ಲಿ ಗದ್ದಲ, ಜನಸಮ್ಮುಖದಲ್ಲೇ ಜನನಾಯಕರ ಕಚ್ಚಾಟ. ಕೆ ಸುಧಾಕರ್ ಅವರ ಎದುರೇ ಶಾಸಕ ಸಂಸದರ ಬಿಗ್ ಫೈಟ್. ಬೆಂಗಳೂರಿಗೆ ಕಂಟಕವಾಯ್ತೆ ಪಾದರಾಯನಪುರ. ಪ್ರತಿ ನಿವಾಸಿಗೂ ನಡೆಯುತ್ತಂತೆ ಕೊರೋನಾ ಟೆಸ್ಟ್. ಬಿಬಿಎಂಪಿಯಿಂದ ಕಟ್ಟುನಿಟ್ಟಿನ ಕ್ರಮ. ಜನರು ಕೊರೋನಾ ಬಗ್ಗೆ ಜಾಗೃತರಾಗಿಲ್ಲ. ಸರ್ಕಾರದ ನೀತಿಗಳೇ ಕೊರೋನಾ ಹೆಚ್ಚಾಗೋಕೆ ಕಾರಣ. ಸರ್ಕಾರದ ವಿರುದ್ಧ ಹರಿಹಾಯ್ದ ಸಿದ್ದರಾಮಯ್ಯ. ದಕ್ಷಿಣ ಕನ್ನಡಕ್ಕೆ ಮುಳುವಾಯಿತು ಹಾಟ್ಸ್ಪಾಟ್ ಏರಿಯಾ. ಒಂದೇ ಕುಟುಂಬದಲ್ಲಿ 3 ಸೋಂಕು. ಹಾಟ್ಸ್ಪಾಟ್ ಏರಿಯಾದಲ್ಲಿ 7 ಜನರಿಗೆ ಸೋಂಕು ದೃಢ. ಕೊರೋನಾ ಮಧ್ಯೆ ಓಪನ್ ಆಗುತ್ತಾ ಚಿತ್ರಮಂದಿರ. ಥಿಯೇಟರ್ ಓಪನ್ಗೂ ಮುನ್ನ ಮುಂಜಾಗ್ರತಾ ಕ್ರಮ. ಕಾರ್ಮಿಕರಿಗೆ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಮನವಿ. ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಮಾನಸ ಹೆಗ್ಡೆ. ಶಾಸಕರು ಹಾಗೂ ಸಂಸದರು ಕಿತ್ತಾಡಿಕೊಂಡಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದಂತಹ ಕೋವಿಡ್-19 ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಂಸದ ಸಿದ್ದೇಶ್ವರ ಹಾಗೂ ಶಾಸಕ ಮಾಡಾಳು ವಿರೂಪಾಕ್ಷ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಾಡಾಳು ವಿರೂಪಾಕ್ಷ ಆರೋ ಪ್ಲಾಂಟ್ ರಿಪೇರಿ ವಿಚಾರವಾಗಿ ಮಾತನಾಡ್ತಿದ್ದ ವೇಳೆ ಸಂಸದ ಸಿದ್ದೇಶ್ವರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಏನೋ ಮಾತನಾಡ್ತೀಯ ನೀನು ಅಂತ ಸಿದ್ದೇಶ್ವರ್ ಗದರಿದ್ರೆ, ಕೂತ್ಕೊಳ್ಳೋ ನೀನು ನಿಂದೇನು ಅಂತ ಮಾಡಾಳು ವಿರೂಪಾಕ್ಷ ಗುಡುಗಿದ್ದಾರೆ. ಈ ಇಬ್ಬರ ನಡುವಿನ ಗಲಾಟೆ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಹೋಯಿತು. ಈ ವೇಳೆ ಮಧ್ಯ ಪ್ರವೇಶಿಸಿದಂತಹ ಎಸ್ಪಿ ಹನುಮಂತರಾಯ ಗಲಾಟೆಗೆ ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರಿಗೆ ಕಂಟಕವಾಗಿರುವಂತಹ ಪಾದರಾಯನಪುರದಲ್ಲಿ ಪ್ರತಿಯೊಬ್ಬರೂ ಕೂಡ ಟೆಸ್ಟ್ ಮಾಡಿಸಿಕೊಳ್ಬೇಕು ಅಂತ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈಗಾಗಲೇ ಹಲವು ಜನರನ್ನ ಟೆಸ್ಟ್ಗೆ ಒಳಪಡಿಸಲಾಗಿದೆ. ವಾರ್ಡ್ನಲ್ಲಿ ರ್ಯಾಂಡಮ್ ಟೆಸ್ಟ್ನಲ್ಲಿ 6 ಮಂದಿಗೆ ಸೋಂಕು ದೃಢಪಟ್ಟಿರೋ ಹಿನ್ನೆಲೆ ಈ ನಿರ್ಧಾರವನ್ನ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ಸೋಂಕಿತರೊಂದಿಗೆ ಸಂಪರ್ಕದಲ್ಲಿ ಇದ್ದವರನ್ನ ಹೊರತುಪಡಿಸಿ 188 ನಿವಾಸಿಗಳ ಮಾದರಿಗಳನ್ನ ಕಲೆಕ್ಟ್ ಮಾಡಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದರಲ್ಲಿ 6 ಜನರಿಗೆ ಸೋಂಕು ಇರೋದು ದೃಢಪಟ್ಟಿದೆ. ಇನ್ನು 26 ಪರೀಕ್ಷಾ ವರದಿ ಬರೋದು ಬಾಕಿ ಇದ್ದು, ಯಾವುದೇ ಸಂಪರ್ಕ ಇಲ್ಲದೆ ಇದ್ರೂ ಸೀಲ್ ಡೌನ್ ಆಗಿರೋ ವಾರ್ಡ್ನಲ್ಲಿ 6 ಮಂದಿಗೆ ಸೋಂಕು ಉಂಟಾಗಿದೆ. ಇದರಲ್ಲಿ ಒಬ್ಬ ತರಕಾರಿ ವ್ಯಾಪಾರಿ ಇದ್ದಿದ್ರಿಂದ ಪಾದರಾಯನಪುರ ವಾರ್ಡ್ನಲ್ಲಿ ಇನ್ನೂ ಹೆಚ್ಚು ಮಂದಿಗೆ ಸೋಂಕು ತಗುಲಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಕೊರೋನಾಗೆ ಲಸಿಕೆ ಇಲ್ಲ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದೇ ಇದಕ್ಕೆ ಮದ್ದು ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸರ್ಕಾರದ ನೀತಿಗಳೇ ಕೊರೋನಾ ಹೆಚ್ಚಾಗೋಕೆ ಕಾರಣ. ಲಾಕ್ಡೌನ್ ಸಡಿಲಿಕೆ ಇದಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಜನರು ಇದರ ಬಗ್ಗೆ ಜಾಗೃತರಾಗಿಲ್ಲ. ವಿದ್ಯಾವಂತರು ಕೂಡ ಮಾಸ್ಕ್ ಅನ್ನ ಹಾಕಿಕೊಳ್ತಿಲ್ಲ. ಜೊತೆಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಿಲ್ಲ. ಕಳೆದ 3-4 ದಿನಗಳಿಂದ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿದ್ರು. ಇನ್ನು ಲಾಕ್ಡೌನ್ ಸಡಿಲಿಕೆ ನಂತರ ಪ್ರಕರಣ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಲಾಕ್ಡೌನ್ ಸಡಿಲಿಕೆ ನಂತರ ಜನರ ಓಡಾಟ ಎಂದಿನಂತೆ ಕಂಡು ಬರ್ತಾ ಇದ್ದು, ಇದು ರಾಜ್ಯಕ್ಕೆ ಮತ್ತಷ್ಟು ಆತಂಕವನ್ನ ತರುತ್ತೆ ಅಂತ ಹೇಳಿದ್ರು. ಇಂದು ರಾಜ್ಯದಲ್ಲಿ 36 ಹೊಸ ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗೆ ಮುಂದುವರೆದ್ರೆ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಸಿದ್ದರಾಮಯ್ಯ ಆತಂಕವನ್ನ ವ್ಯಕ್ತಪಡಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಕುಟುಂಬದ 3 ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ. ಈ ಮೂಲಕ ಕೊರೋನಾ ಹಾಟ್ಸ್ಪಾಟ್ ಆಯ್ತಾ ಫಸ್ಟ್ ನ್ಯೂರೋ ಆಸ್ಪತ್ರೆ ಅನ್ನೋ ಪ್ರಶ್ನೆಗಳು ಇದೀಗ ಕಾಡತೊಡಗ್ತಾ ಇದೆ. ಕೊರೋನಾ ಸೋಂಕಿತ P390ರ ಮಹಿಳೆಯಿಂದ ವೃದ್ಧನಿಗೆ ಸೋಂಕು ತಗುಲಿದೆ. ಅಷ್ಟೇ ಅಲ್ಲದೆ P578 ನಂಬರ್ ಸೋಂಕಿತನಿಂದ ಮತ್ತೆ 3 ಕೊರೋನಾ ಸೋಂಕು ಹರಡಿದೆ. ಸದ್ಯ ಜಿಲ್ಲೆಯಲ್ಲಿ 2 ಹಾಟ್ಸ್ಪಾಟ್ ಅನ್ನ ಗುರುತಿಸಲಾಗಿದೆ. ಈ ಹಾಟ್ಸ್ಪಾಟ್ ಏರಿಯಾಗಳಿಂದ ಒಟ್ಟು 36 ಜನರಿಗೆ ಕೊರೋನಾ ಸೋಂಕು ಹರಡಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಇಂದು ಹೊಸದಾಗಿ 7 ಜನರಿಗೆ ಸೋಂಕು ತಗುಲಿದ್ದು, 2 ವರ್ಷದ ಹೆಣ್ಣು ಮಗು ಹಾಗೂ 1 ವರ್ಷದ ಗಂಡು ಮಗು ಸೇರಿದಂತೆ 65 ವರ್ಷದ ವೃದ್ಧನಿಗೂ ಕೂಡ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ.
ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗಿದ್ದ ಥಿಯೇಟರ್ಗಳನ್ನ ಮತ್ತೆ ತೆರೆಯಬೇಕು ಎನ್ನುವಂತಹ ಚರ್ಚೆ ಇದೀಗ ಆರಂಭವಾಗಿದೆ. ಸಿನಿಮಾ ಥಿಯೇಟರ್ ಓಪನ್ ಮಾಡೋಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸದ್ಯ ಈ ಬಗ್ಗೆ ಚಲನಚಿತ್ರ ಮಂಡಳಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದೆ. ತದನಂತರ ಇದರ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದ್ದು ಎಲ್ಲಾ ಕಡೆ ಸ್ಯಾನಿಟೈಸ್ ಮಾಡಲೇಬೇಕು ಅಂತ ಹೇಳ್ತಾ ಇದೆ. ಚಿತ್ರಮಂದಿರದಲ್ಲಿ ಇರುವಂತಹ ಆಸನಗಳ ಅರ್ಧದಷ್ಟು ಮಾತ್ರ ಜನರಿಗೆ ಸಿನಿಮಾ ನೋಡೋಕೆ ಅವಕಾಶವನ್ನ ಮಾಡಬೇಕು. ಜೊತೆಗೆ ಟಿಕೆಟ್ ಕೌಂಟರ್ಗಳಿಗೆ ಗ್ಲೌಸ್ ಅನ್ನ ಅಳವಡಿಕೆ ಮಾಡಬೇಕು. ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಸ್ಯಾನಿಟೈಸ್ ಮಾಸ್ಕ್ ಕಡ್ಡಾಯವಾಗಿರುತ್ತೆ. ಮೆಡಿಕಲ್ ಚೆಕಪ್ ಬಳಿಕ ಮಾತ್ರ ಥಿಯೇಟರ್ ಒಳಗೆ ಪ್ರವೇಶವನ್ನ ನೀಡಲಾಗುತ್ತೆ. ಟಿಕೆಟ್ ಆನ್ಲೈನ್ ಬುಕ್ಕಿಂಗ್ಗೆ ಮೊದಲ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಇಷ್ಟೇ ಅಲ್ಲದೆ ಟಿಕೆಟ್ ದರ ಹೆಚ್ಚು ಮಾಡುವಂತಿಲ್ಲ. ಸಿನಿಮಾ ಪ್ರದರ್ಶನಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಕೊಡಲಾಗಿದೆ. ಇಷ್ಟೇ ಅಲ್ಲದೆ ಸರ್ಕಾರದ ಬಳಿ ಚಲನಚಿತ್ರ ಮಂಡಳಿ ಕೂಡ ಕಾರ್ಮಿಕರಿಗೆ ಅನುದಾನವನ್ನ ನೀಡಬೇಕು. ಹಾಗಾಗಿ ಈ ಸಾಲಿನ ಆಸ್ತಿ ತೆರಿಗೆ ಮನ್ನಾ ಮಾಡಬೇಕು ಅಂತ ಸೇರಿ ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದೆ. ಶಿವಾಜಿನಗರದಲ್ಲಿ ಇದೀಗ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಹೌಸ್ ಕೀಪಿಂಗ್ ಹುಡುಗನೊಬ್ಬನಿಂದ 4ವರಿಗೆ ಸೋಂಕು ತಗುಲಿರೋದು ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಶಿವಾಜಿನಗರದ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ರಸೆಲ್ ಮಾರ್ಕೆಟ್, ಚಾಂದನಿ ಚೌಕ್ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ರಸ್ತೆಗಳನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಜೊತೆಗೆ ಶಿವಾಜಿನಗರ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿಯೂ ಬ್ಯಾರಿಕೇಡ್ ಹಾಕಿ ಪೊಲೀಸರು ಕಾವಲನ್ನ ಇಟ್ಟಿದ್ದಾರೆ. ಲಾಕ್ಡೌನ್ ವೇಳೆ ಶಿವಾಜಿನಗರದಲ್ಲಿ ಜನರು ಯಾವುದಕ್ಕೂ ಕೂಡ ಲೆಕ್ಕಿಸದೆ ರಾಜಾರೋಷವಾಗಿ ಓಡಾಡ್ತಾ ಇದ್ರು. ಹಾಗಾಗಿ ಸೋಂಕು ವ್ಯಾಪಕವಾಗಿ ಹರಡುವಂತಹ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಪಾದರಾಯನಪುರದಲ್ಲಿ ಕೊರೋನಾ ಸೋಂಕು ಬಿಟ್ಟು ಬಿಡದೆ ಕಾಡ್ತಾ ಇದೆ. ನಿನ್ನೆ 4 ಮಂದಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿತ್ತು. ಇವತ್ತು ಮತ್ತೆ 3 ಹೊಸ ಪ್ರಕರಣಗಳು ಕಾಣಿಸಿಕೊಂಡಿದೆ. ಹೀಗಾಗಿ ಜನರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ. ಮತ್ತೊಬ್ಬ ಗರ್ಭಿಣಿಗೂ ಕೊರೋನಾ ಸೋಂಕು ತಗುಲಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಗರ್ಭಿಣಿಯರು ಕೊರೋನಾದಿಂದ ನರಳಾಡ್ತಿದ್ದಾರೆ. ಪಾದರಾಯನಪುರಕ್ಕೆ ಸಂಪೂರ್ಣ ನಿರ್ಬಂಧವನ್ನ ವಿಧಿಸಲಾಗಿದ್ದು ಇಲ್ಲಿ ಬಿಬಿಎಂಪಿ ವೈದ್ಯ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಸಾರ್ವಜನಿಕರಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದ್ದು ಜೊತೆಗೆ ಬಿಬಿಎಂಪಿ ವೈದ್ಯ ಸಿಬ್ಬಂದಿಗಳು, ಪೊಲೀಸರು ಕಡ್ಡಾಯವಾಗಿ ಪಿಪಿಇ ಕಿಟ್ ತೆಗೆದುಕೊಂಡೇ ಅಲ್ಲಿಗೆ ಹೋಗಬೇಕು. ಕಳೆದ 47 ದಿನಗಳಿಂದ ಶಾಂತವಾಗಿದ್ದಂತಹ ಸಿಲಿಕಾನ್ ಸಿಟಿ ಕ್ರೈಮ್ ಲೋಕ ಇದೀಗ ಮತ್ತೆ ಕ್ರಿಯಾಶೀಲವಾಗಿದೆ. ಲಾಕ್ಡೌನ್ ಅನ್ನ ಸಡಿಲಿಸಿ ಮದ್ಯ ಮಾರಾಟಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಂತೆಯೇ ಮತ್ತೆ ಕ್ರೈಮ್ ಲೋಕ ತನ್ನ ಕೆಲಸಗಳನ್ನ ಆರಂಭಿಸಿಕೊಂಡಿದೆ. ನಿನ್ನೆ ತಡರಾತ್ರಿ ಕುಡಿದಂತಹ ಮತ್ತಿನಲ್ಲಿ ರೌಡಿ ಶೀಟರ್ ಅಶೋಕ್ ಅಲಿಯಾಸ್ ದಡಿಯಾನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬ್ಯಾಟರಾಯನಪುರ ರೌಡಿ ಶೀಟರ್ ಅಶೋಕ್ ನಿನ್ನೆ ಕುಡಿದ ಅಮಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದಾಳಿ ಮಾಡಿದಂತಹ ಕೆಲವರು ಮಚ್ಚಿನಿಂದ ಆತನನ್ನ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ವೈಯಕ್ತಿಕ ಕಾರಣಕ್ಕಾಗಿ ಈ ಕೊಲೆ ನಡೆದಿರಬಹುದು ಅಂತ ಹೇಳಲಾಗ್ತಾ ಇದ್ದು ಬ್ಯಾಟರಾಯನಪುರದ ಭಾರತಿ ನಗರದಲ್ಲಿ ಘಟನೆ ನಡೆದಿದ್ದು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ನಿಟ್ಟಿನಲ್ಲಿ ಸೋಂಕಿತರ ಪತ್ತೆಗಾಗಿ ಪರೀಕ್ಷೆ ಕೂಡ ಅಷ್ಟೇ ತ್ವರಿತವಾಗಿ ನಡೀತಾ ಇದೆ. ರಾಜ್ಯದಲ್ಲಿ ಇದುವರೆಗೆ 1 ಲಕ್ಷ ಜನರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಂತ ಸಚಿವ ಸುಧಾಕರ್ ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರೋ ಅವರು, ಈ ತಿಂಗಳ ಅಂತ್ಯಕ್ಕೆ ರಾಜ್ಯದಲ್ಲಿ ಇರುವಂತಹ 60 ಲ್ಯಾಬ್ಗಳಿಂದ 10,000 ಪರೀಕ್ಷೆಯನ್ನ ಪ್ರತಿದಿನ ನಡೆಸೋ ಸಾಮರ್ಥ್ಯ ಬರುತ್ತೆ. ಕರ್ನಾಟಕ 1 ಲಕ್ಷ ಕೊರೋನಾ ಪರೀಕ್ಷೆಯನ್ನ ಮುಗಿಸೋ ಮೂಲಕ ಹೊಸ ದಾಖಲೆಯನ್ನ ನಿರ್ಮಿಸಲಾಗಿದೆ ಅಂತ ಹೇಳಿದ್ರು.
ನಾನ್ ಕೋವಿಡ್ ಆಸ್ಪತ್ರೆಗಳಿಗೂ ಕೂಡ ಪಿಪಿಇ ಕಿಟ್ಗಳನ್ನ ವಿತರಣೆ ಮಾಡ್ತೀವಿ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗರ್ಭಿಣಿಯೊಬ್ಬರಿಗೆ ಕೊರೋನಾ ಸೋಂಕು ಪಾಸಿಟಿವ್ ಬಂದಿರೋ ಕಾರಣ ವಾಣಿ ವಿಲಾಸ ಆಸ್ಪತ್ರೆಯ ಸಿಬ್ಬಂದಿಯಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಆಸ್ಪತ್ರೆ ಸಿಬ್ಬಂದಿಗಳೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿ ಪಿಪಿಇ ಕಿಟ್ ಇರಲಿಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಈಗ ಯಾವುದೇ ತೊಂದರೆ ಆಗದಂತೆ ಎಚ್ಚರವನ್ನ ವಹಿಸಿದ್ದೀವಿ. ಜೊತೆಗೆ ಪಾಸಿಟಿವ್ ಬಂದ ಗರ್ಭಿಣಿಗೆ ಅಗತ್ಯ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಹಾಗಾಗಿ ಯಾರು ಕೂಡ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವ ಸುಧಾಕರ್ ಹೇಳಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಸಾಲವನ್ನ ನೀಡಿರುವಂತಹ ಅತಿ ದೊಡ್ಡ ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ ಇದೀಗ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಲಾಕ್ಡೌನ್ ಹಿನ್ನೆಲೆ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇರುವಂತಹ ಗ್ರಾಹಕರಿಗೆ ನೆರವಾಗಬೇಕು ಅಂತ ಎಸ್ಬಿಐ ಬ್ಯಾಂಕ್ ಮುಂದಾಗಿದೆ. ದೇಶದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಆಗಿರೋ ಸ್ಟೇಟ್ ಬ್ಯಾಂಕ್ ಆಫ್ ಗ್ರಾಹಕರಿಗೆ ಎಸ್ಬಿಐ ತುರ್ತು ಸಾಲ ಯೋಜನೆಯ ಅಡಿ ಅತಿ ಶೀಘ್ರ ಸಮಯದಲ್ಲಿ ಸುಮಾರು 5 ಲಕ್ಷದವರೆಗೆ ಸಾಲವನ್ನ ನೀಡೋಕೆ ಮುಂದಾಗಿದೆ. ಸದ್ಯ ಲಾಕ್ಡೌನ್ ಮಧ್ಯೆ ಸಾಕಷ್ಟು ಜನರು ಆರ್ಥಿಕವಾಗಿ ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ. 5 ಲಕ್ಷದವರೆಗೂ ಸಾಲ ನೀಡೋಕೆ ಮುಂದಾಗಿರುವಂತಹ ಸ್ಟೇಟ್ ಬ್ಯಾಂಕ್ ಶೇಕಡ 10.5 ಬಡ್ಡಿ ದರವನ್ನ ನಿಗದಿ ಮಾಡಿದೆ. ಈ ಸಾಲದ ಸಮಾನ ಮಾಸಿಕ ಕಂತು 6 ತಿಂಗಳುಗಳ ನಂತರ ಆರಂಭವಾಗುತ್ತೆ ಅಂತ ತಿಳಿಸಿದೆ. ರಾಜ್ಯದ 4.1 ಕೋಟಿ ಪಡಿತರ ಚೀಟಿದಾರರಿಗೆ 3 ತಿಂಗಳ ಮಟ್ಟಿಗೆ ಪಡಿತರ ವಿತರಣೆಗಾಗಿ ಕೇಂದ್ರ ಸರ್ಕಾರ 8.51 ಮೆಟ್ರಿಕ್ ಲಕ್ಷ ಟನ್ ಉಚಿತ ಆಹಾರ ಧಾನ್ಯಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳಿಗೆ 2.1 ಲಕ್ಷ ಟನ್ ಆಹಾರ ಧಾನ್ಯಗಳನ್ನು ನಿಗದಿಪಡಿಸಲಾಗಿದೆ. ಲಾಕ್ಡೌನ್ ಆದಾಗಿನಿಂದ ರಾಜ್ಯಕ್ಕೆ 302 ರೈಲು ಲೋಡ್ ಆಹಾರ ಧಾನ್ಯಗಳನ್ನು ಕಳುಹಿಸಲಾಗಿದೆ ಹಾಗೂ ಅದಕ್ಕಾಗಿ 2351 ಕೋಟಿ ವೆಚ್ಚವನ್ನ ಭರಿಸುತ್ತಿದೆ ಅಂತ ಭಾರತ ಆಹಾರ ನಿಗಮದ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಿವಿ ಪ್ರಸಾದ್ ತಿಳಿಸಿದ್ದಾರೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 31ರ ಒಳಗೆ ತನ್ನ ತೀರ್ಪನ್ನ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಲಕ್ನೋನಲ್ಲಿ ವಿಶೇಷ ಸಿಬಿಐ ನ್ಯಾಯಾಲಯಕ್ಕೆ ನಿರ್ದೇಶನವನ್ನ ನೀಡಿದೆ. ಪ್ರಕರಣ 1992ರಲ್ಲಿ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿದ್ರ ಸಂಬಂಧವಾಗಿದ್ದು, ಇದು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ನಂಟನ್ನ ಹೊಂದಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣಾ ನ್ಯಾಯಾಲಯದಲ್ಲಿ ಇದೇ ಮಾದರಿ ಅನುಸರಿಸೋಕೆ ಹೇಳಿದೆ. ಈ ಮುನ್ನ 2019ರ ಜುಲೈನಲ್ಲಿ ನ್ಯಾಯಾಲಯ 9 ತಿಂಗಳಲ್ಲಿ ತೀರ್ಪು ನೀಡುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶನವನ್ನ ಕೊಟ್ಟಿತ್ತು. ಲಾಕ್ಡೌನ್ನಿಂದಾಗಿ ದೆಹಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಲುಕಿ ಹಾಕಿಕೊಂಡಿರುವಂತಹ ಕನ್ನಡಿಗರನ್ನ ಕರ್ನಾಟಕಕ್ಕೆ ವಾಪಸ್ ಕರೆತರೋಕೆ ವಿಶೇಷ ರೈಲು ಸಂಚಾರಕ್ಕೆ ರೈಲ್ವೆ ಇಲಾಖೆ ಒಪ್ಪಿಗೆ ನೀಡೋಕೆ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರೊಂದಿಗೆ ಚರ್ಚಿಸೋದಾಗಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಡಿವಿ ಸದಾನಂದ ಗೌಡರು ತಿಳಿಸಿದ್ದಾರೆ. ದೆಹಲಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇರುವಂತಹ ಕನ್ನಡಿಗರು ದೆಹಲಿಗೆ ಬರೋಕೆ ಬೇಕಾಗಿರುವಂತಹ ಅಗತ್ಯ ಪಾಸುಗಳನ್ನು ಪಡೆಯುವ ವ್ಯವಸ್ಥೆಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಲಾಗಿದೆ ಅಂತ ಹೇಳಿದರು.
ಸಿಂಪಲ್ ಅಂಡ್ ಟ್ಯಾಲೆಂಟೆಡ್ ನಟಿ ಸಾಯಿ ಪಲ್ಲವಿ ಇಂದು 28ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ರೌಡಿ ಬೇಬಿ ಬಗ್ಗೆ ಗೊತ್ತಿರದಂತಹ ಕೆಲವೊಂದು ವಿಚಾರಗಳನ್ನ ನಾವು ತಿಳಿಸ್ತೀವಿ. ಸಿಂಪ್ಲಿಸಿಟಿ, ನ್ಯಾಚುರಲ್ ಹಾಗೂ ಹಂಬಲ್ ಹುಡುಗಿ ಸಾಯಿ ಪಲ್ಲವಿ ಸೌತ್ ಇಂಡಿಯಾ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದಾರೆ. ಬ್ಯೂಟಿ ವಿತ್ ಬ್ರೇನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪಲ್ಲವಿ ಸರ್ಟಿಫೈಡ್ ಡ್ಯಾನ್ಸ್ ಟ್ರೈನಿಂಗ್ ಅನ್ನ ಪಡೆದುಕೊಂಡಿಲ್ಲ. ಇನ್ನು ಬಾಲಿವುಡ್ನ ಮಾಧುರಿ ದೀಕ್ಷಿತ್ ಹಾಗೂ ಐಶ್ವರ್ಯ ರೈ ನೋಡಿ ಕಲಿತುಕೊಂಡಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 36 ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಸೋಂಕಿತರ ಸಂಖ್ಯೆ 789ಕ್ಕೆ ಏರಿಕೆಯಾಗಿದೆ. ಈ ಕುರಿತು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೆಲ್ತ್ ಬುಲೆಟಿನ್ನಿಂದ ತಿಳಿದು ಬಂದಿದೆ. ಹೊಸದಾಗಿ ಸೋಂಕಿತರ ಪೈಕಿ ದಾವಣಗೆರೆಯಲ್ಲಿ 6, ಬೆಂಗಳೂರಲ್ಲಿ 12, ತುಮಕೂರು ಮತ್ತು ವಿಜಯಪುರದಲ್ಲಿ ತಲಾ 1, ಇನ್ನು ಬೀದರ್ನಲ್ಲಿ 2, ದಕ್ಷಿಣ ಕನ್ನಡದಲ್ಲಿ 3, ಉತ್ತರ ಕನ್ನಡದಲ್ಲಿ 7, ಚಿತ್ರದುರ್ಗದಲ್ಲಿ 3 ಕೊರೋನಾ ಸೋಂಕು ಪತ್ತೆಯಾಗಿದೆ. ಇನ್ನು ಕಿಲ್ಲರ್ ಕೊರೋನಾಗೆ ಇದುವರೆಗೂ 30 ಜನರು ರಾಜ್ಯದಲ್ಲಿ ಸಾವನ್ನಪ್ಪಿದ್ದು, ಸೋಂಕಿತರಾಗಿರುವಂತಹ 379 ಜನರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಕೊರೋನಾ ವೈರಸ್ ಅಟ್ಟಹಾಸದಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ ಮೇಲೆ ಭಾರೀ ಹೊಡೆತ ಬಿದ್ದಿದೆ. ಭಾರತ ಕೂಡ ಇದಕ್ಕೇನು ಹೊರತಾಗಿಲ್ಲ. ಕೊರೋನಾ ಸಂಕಷ್ಟದ ಆರ್ಥಿಕತೆ ಮೇಲೆತ್ತೋಕೆ ಕೇಂದ್ರ ಸರ್ಕಾರ ಈ ವರ್ಷ 12 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯೋ ಅಗತ್ಯ ಬೀಳುತ್ತೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಲಾಕ್ಡೌನ್ನಿಂದಾಗಿ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಸ್ಥಗಿತಗೊಂಡಿದೆ. ತೆರಿಗೆ ಸಂಗ್ರಹ ಸೇರಿದಂತೆ ಎಲ್ಲಾ ಆದಾಯ ಮೂಲಕ್ಕೂ ಕೂಡ ಹೊಡೆತ ಬಿದ್ದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಪ್ರಸ್ತುತ ಆರ್ಥಿಕ ವರ್ಷದ ಸಾಲದ ಗುರಿಯನ್ನ 12 ಲಕ್ಷ ಕೋಟಿಗೆ ಏರಿಕೆ ಮಾಡಿದೆ. ಕಡಿಮೆ ತೆರಿಗೆ ಸಂಗ್ರಹವಾಗಿರೋ ಕಾರಣ ಹಾಗೂ ಆರ್ಥಿಕತೆಗೆ ಪುನಶ್ಚೇತನ ನೀಡೋ ದೃಷ್ಟಿಯಿಂದ ಸಾಲದ ಗುರಿ ಹೆಚ್ಚಳ ಮಾಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕೋವಿಡ್ ಕಾರಣದಿಂದಾಗಿ ಈ ವರ್ಷ ಅಂತಾರಾಷ್ಟ್ರೀಯ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗುತ್ತೆ ಎಂಬ ಮಾಹಿತಿ ಲಭ್ಯವಾಗಿದೆ. 60ರಿಂದ 80ರಷ್ಟು ಇಳಿಕೆಯಾಗಬಹುದು ಅಂತ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಅಭಿಪ್ರಾಯವನ್ನ ಪಟ್ಟಿದೆ. ಕೋವಿಡ್ ಸೋಂಕು ಹರಡೋದನ್ನ ತಡೆಗಟ್ಟುವ ಸಲುವಾಗಿ ಜಗತ್ತಿನಾದ್ಯಂತ ಪ್ರಯಾಣ ನಿರ್ಬಂಧಗಳು, ವಿಮಾನ ನಿಲ್ದಾಣಗಳ ಚಟುವಟಿಕೆಗಳ ಸ್ಥಗಿತ ಹಾಗೂ ಗಡಿಗಳನ್ನ ಕೂಡ ಮುಚ್ಚಲಾಗಿದೆ. ಇಂತಹ ಸಂಕಷ್ಟ 1950ರ ಬಳಿಕ ಬಂದಿರಲಿಲ್ಲ ಅಂತ ಸಂಸ್ಥೆ ಹೇಳಿಕೆಯನ್ನ ಕೊಟ್ಟಿದೆ. ಈ ವರ್ಷದ ಮೊದಲ 3 ತಿಂಗಳಲ್ಲಿ 22% ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿತ್ತು. ಮಾರ್ಚ್ ಒಂದೇ ತಿಂಗಳಿನಲ್ಲಿಯೇ 57% ಕುಸಿತವಾಗಿದೆ. ಈ ಪೈಕಿ ಏಷ್ಯಾ ಹಾಗೂ ಯುರೋಪ್ ಖಂಡಗಳಿಗೆ ಅತ್ಯಂತ ಹೆಚ್ಚು ನಷ್ಟವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊರೋನಾದಿಂದ ಕಂಗೆಟ್ಟಿರುವಂತಹ ಶ್ರಮಿಕ ವರ್ಗಕ್ಕೆ ಈಗಾಗಲೇ ನೀಡಿರುವಂತಹ ಪ್ಯಾಕೇಜ್ ಜೊತೆಗೆ ವಿಶೇಷ ಪ್ಯಾಕೇಜ್ನ ಅಗತ್ಯತೆ ಇದೆ ಅಂತ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಒಟ್ಟಾರೆಯಾಗಿ 2,000 ಕೋಟಿ ದಾಟುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಶ್ರಮಿಕ ವರ್ಗದಲ್ಲಿ ಅಕ್ಕಸಾಲಿಗ, ದರ್ಜಿ, ಅರ್ಚಕ, ಬಡಗಿ ಹಾಗೂ ಅಡುಗೆ ಕೆಲಸದವರು ಸೇರ್ತಾರೆ. ಶ್ರಮಿಕ ವರ್ಗಕ್ಕೆ ಪ್ಯಾಕೇಜ್ ವಿಸ್ತರಣೆಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೆಚ್ಚಿನ ಆರ್ಥಿಕ ನೆರವು ನೀಡೋದಾಗಿ ತಿಳಿಸಿದ್ದಾರೆ.
ವಿಜಯನಗರದ ಕಾಲೋನಿ ಬಳಿ ನೀರಿನ ಸಮಸ್ಯೆ ಉಂಟಾಗಿದ್ದು ಅಲ್ಲಿನ ನಿವಾಸಿಗಳು ಶಾಸಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಮಧ್ಯ ವಿಜಯನಗರ ಪರಿಶಿಷ್ಟ ಪಂಗಡದ ಕಾಲೋನಿ ಬಳಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ಹಾಗಾಗಿ ಅಲ್ಲಿನ ನಿವಾಸಿಗಳು ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರಿಗೆ ದೂರನ್ನ ನೀಡಿದ್ದು ಶಾಸಕರು ಇಂದು ಆ ಪ್ರದೇಶಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಕೊಳವೆ ಬಾವಿಯಲ್ಲಿ ನೀರು ಕಡಿಮೆಯಾಗಿದ್ದು ಸಾರ್ವಜನಿಕ ಬಾವಿ ದುರಸ್ತಿಯಲ್ಲಿದೆ, ಅದನ್ನ ದುರಸ್ತಿಪಡಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಶಾಸಕರಲ್ಲಿ ಗ್ರಾಮಸ್ಥರು ಆಗ್ರಹಿಸಿದ್ರು. ತಕ್ಷಣ ಶಾಸಕರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಶೀಘ್ರವಾಗಿ ಇಲಾಖೆಯಿಂದ ಅನುದಾನ ಇಟ್ಟು ಬಾವಿ ದುರಸ್ತಿ ಮಾಡಿಸಿ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟರು. ಕಾಲಿವುಡ್ ನಟ ವಿಜಯ್ ಸೇತುಪತಿ ಇದೀಗ ವಿವಾದಕ್ಕೆ ಗುರಿಯಾಗಿದ್ದಾರೆ. ಕಾಲಿವುಡ್ನಲ್ಲಿ ಮಕ್ಕಳ ಸೆಲ್ವನ್ ಅಂತಾನೆ ಕರೆಸಿಕೊಂಡಿರುವಂತಹ ನಟ ವಿಜಯ್ ಸೇತುಪತಿ ಇದೀಗ ವಿವಾದಕ್ಕೆ ಗುರಿಯಾಗಿದ್ದಾರೆ. ಖಾಸಗಿ ಕಾರ್ಯಕ್ರಮದ ಟಿವಿ ಶೋನಲ್ಲಿ ಮಾತನಾಡಿದ ವಿಜಯ್ ಸೇತುಪತಿ ದೇವಾಲಯದಲ್ಲಿ ವಿಗ್ರಹಗಳಿಗೆ ಸ್ನಾನ ಮಾಡಿಸೋದನ್ನ ತೋರಿಸ್ತಾರೆ, ಬಟ್ಟೆ ಹಾಕುವಾಗ ಮಾತ್ರ ಪುರೋಹಿತರು ಬಾಗ್ಲನ್ನ ಹಾಕ್ತಾರೆ, ಅಲಂಕಾರ ಮಾಡುವಾಗ ತೋರಿಸಲ್ಲ ಯಾಕೆ ಎಂಬ ಮಾತನ್ನ ಆಡಿರೋದು ಇದೀಗ ತೀವ್ರ ವಿವಾದಕ್ಕೆ ಗುರಿ ಮಾಡಿದೆ. ವಿಜಯ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿರುವಂತಹ ಅಖಿಲ ಭಾರತ ಹಿಂದೂ ಮಹಾಸಭಾ ಹಿಂದೂ ದೇವಾಲಯಗಳಲ್ಲಿ ಆಗಮಶಾಸ್ತ್ರದ ಪ್ರಕಾರ ಕೈಂಕರ್ಯಗಳನ್ನ ಮಾಡಲಾಗುತ್ತೆ, ಇದನ್ನ ಅಪಮಾನ ಮಾಡಿ ಮಾತನಾಡುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ವಿಜಯ್ ವಿರುದ್ಧ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ನೆಚ್ಚಿನ ನಟ ನಟಿಯರನ್ನ ಅಭಿಮಾನಿಗಳು ಒಂದೊಂದು ಹೆಸರಿನಿಂದ ಕರೀತಾರೆ. ಆದ್ರೆ ಅವರ ಪೆಟ್ ನೇಮ್ ಬೇರೆನೇ ಆಗಿರುತ್ತೆ. ಮನೆಯಲ್ಲಿ ಒಂದು ಹೆಸರಿನಿಂದ ಕರೆದ್ರೆ ಹೊರಗಡೆ ಹೋದಾಗ ಮತ್ತೊಂದು ಹೆಸರಿನಿಂದ ನಟ ನಟಿಯರು ಕರೆಸ್ಕೊಳ್ತಾರೆ. ಅದರಂತೆಯೇ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಅವರಿಗೆ ಮನೆಯಲ್ಲಿ ಕರೆಯುವ ಹೆಸರು ಕೂಡ ಬೇರೆ ಆಗಿದೆ. ರಶ್ಮಿಕಾ ಮಂದಣ್ಣ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕೊಡವ ಸ್ಯಾರಿಯನ್ನ ಉಟ್ಕೊಂಡು ಫೋಟೋವೊಂದನ್ನ ಹಂಚಿಕೊಂಡಿದ್ರು. ಈ ವೇಳೆ ತಮ್ಮ ಪೆಟ್ ನೇಮ್ ಅನ್ನ ಬಹಿರಂಗಪಡಿಸಿದ್ದಾರೆ. ರಶ್ಮಿಕಾ ಅವರನ್ನ ಮೋನಿ ಎಂಬ ಅಡ್ಡ ಹೆಸರಲ್ಲಿ ಕರೀತಾರೆ. ಸದ್ಯ ಈ ವಿಚಾರ ಅಭಿಮಾನಿಗಳಿಗೆ ತಿಳಿದಿದೆ. ಹಾಗಾಗಿ ಅಭಿಮಾನಿಗಳೆಲ್ಲರೂ ಕೂಡ ಅವರು ಹಾಕಿರುವಂತಹ ಫೋಟೋಗೆ ಮೋನಿ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಪ್ರೇಮ ಕಥೆಗಳಿಂದ ಖ್ಯಾತಿ ಪಡೆದಿರುವಂತಹ ನಟ ಶಾರುಖ್ ಖಾನ್ ಇದೀಗ ಬೇತಾಳದಂತಹ ದೆವ್ವದ ಕಥೆಗಳ ಹಿಂದೆ ಬಿದ್ದಿದ್ದಾರೆ. ಶಾರುಖ್ ಬೇತಾಳ ಎಂಬ ಹೊಸ ವೆಬ್ ಸರಣಿ ನಿರ್ಮಿಸಿದ್ದು ನೆಟ್ಫ್ಲಿಕ್ಸ್ನಲ್ಲಿ ಇದೇ ತಿಂಗಳ 24ಕ್ಕೆ ಬೇತಾಳ ಬಿಡುಗಡೆಯಾಗುತ್ತೆ. ಶಾರುಖ್ ಒಡೆತನದ ಬೇತಾಳ ಸೀರೀಸ್ ಪೊಲೀಸ್ ಅಧಿಕಾರಿಗಳು ಮತ್ತು ಹಳ್ಳಿಗರನ್ನ ಕಾಡುತ್ತಿರುವಂತಹ ಬ್ರಿಟಿಷ್ ಅಧಿಕಾರಿಯೊಬ್ಬರ ಆತ್ಮ ಮತ್ತು ಅವನ ಸೈನ್ಯದ ಆತ್ಮಗಳ ನಡುವೆ ನಡೆಯುವಂತಹ ಕಥೆಯಾಗಿದೆ. ಈ ವೆಬ್ ಸೀರೀಸ್ ಅನ್ನ ಪ್ರತೀಕ್ ಗ್ರಾಹ್ಮನ್ ಮತ್ತು ನಿಖಿಲ್ ಮಹಾಜನ್ ನಿರ್ದೇಶಿಸಿದ್ದು ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ನಿರ್ಮಾಣದ ವೆಬ್ ಸೀರೀಸ್ ಬೇತಾಳನ ಮೊದಲ ಲುಕ್ ಪ್ರೇಕ್ಷಕರಲ್ಲಿ ಕುತೂಹಲವನ್ನ ಮೂಡಿಸಿದೆ. ಕೊರೋನಾ ಲಾಕ್ಡೌನ್ ನಡುವೆ ನಟಿ ಕೃತಿ ಕರಬಂದ ತಮ್ಮ ಪ್ರಿಯಕರನ ಜೊತೆ ಕಾಲವನ್ನ ಕಳೆಯುತ್ತಿದ್ದಾರೆ. ತಮ್ಮ ಪ್ರಿಯಕರರಾಗಿರುವಂತಹ ಪುಲ್ಕಿತ್ ಸಾಮ್ರಾಟ್ ಜೊತೆ ಹಾಯಾಗಿ ಕಾಲ ಕಳೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸಕ್ರಿಯವಾಗಿದ್ದಾರೆ. ಸದ್ಯ ಶೂಟಿಂಗ್ ಇಲ್ಲದೆ ಮನೆಯಲ್ಲೇ ಉಳಿದಿರುವಂತಹ ಕೃತಿ ತಾವು ಪೋಲ್ ಹಿಡಿದು ಸೊಂಟ ಬಳುಕಿಸಿರುವಂತಹ ವಿಡಿಯೋವೊಂದನ್ನ ಹಂಚಿಕೊಂಡಿದ್ದಾರೆ. ಈ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕೃತಿ ಹಂಚಿಕೊಂಡಿರುವಂಥದ್ದು. ಈ ವಿಡಿಯೋ ಈ ಹಿಂದೆ ಶೂಟ್ ಮಾಡಲಾಗಿತ್ತು. ವರ್ಕೌಟ್ ಸಮಯದಲ್ಲಿ ನನಗೆ ಇದನ್ನ ಮಾಡೋಕೆ ಇಷ್ಟ, ಆದ್ರೆ ಈ ಪೋಲ್ ನಮ್ಮ ಮನೆಯಲ್ಲಿ ಇಲ್ಲ ಅಂತ ನಿಜಕ್ಕೂ ಬೇಸರವಾಗ್ತಿದೆ. ಪೋಲ್ ಇದ್ದಿದ್ರೆ ಲಾಕ್ಡೌನ್ ವೇಳೆ ನಾನು ಮಾಡುವ ವೇಳಾಪಟ್ಟಿಯಲ್ಲಿ ಇದನ್ನ ಸೇರಿಸಿಕೊಳ್ತಿದ್ದೆ. ಮುಂಚೆಯಿಂದಲೂ ಕೂಡ ಪೋಲ್ ಡ್ಯಾನ್ಸ್ ಅಂದ್ರೆ ಕೃತಿಗೆ ತುಂಬಾನೇ ಇಷ್ಟ. ಕಳೆದ ವರ್ಷ ತಾನು ಮತ್ತು ತಮ್ಮ ಪ್ರಿಯಕರ ಪುಲ್ಕಿತ್ ಸಾಮ್ರಾಟ್ ಪೋಲ್ ಡ್ಯಾನ್ಸ್ ಮಾಡ್ತಿರೋ ಫೋಟೋವನ್ನ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ರು.
ವುಹಾನ್ ನಗರದಲ್ಲಿ ಜೀವಂತ ಪ್ರಾಣಿಗಳಿಂದಾನೇ ಕೊರೋನಾ ವೈರಸ್ ಹುಟ್ಟಿಕೊಂಡಿದೆ ಎನ್ನುವಂತಹ ಮಾಹಿತಿ ಇದ್ರೂ ಕೂಡ ಈ ಮಾರುಕಟ್ಟೆಯನ್ನ ಮುಚ್ಚದೇ ಇರೋಕೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಆಹಾರ ಮತ್ತು ಸುರಕ್ಷತಾ ಮತ್ತು ಪ್ರಾಣಿ ರೋಗ ತಜ್ಞ ಪೀಟರ್ ಬೆನ್ ಮಾತನಾಡಿ, ಜಾಗತಿಕ ಲಕ್ಷಾಂತರ ಜನರಿಗೆ ಆಹಾರ ಮತ್ತು ಜೀವನೋಪಾಯವನ್ನ ಒದಗಿಸೋಕೆ ಪ್ರಾಣಿ ಮಾರುಕಟ್ಟೆಗಳ ಪಾತ್ರ ನಿರ್ಣಾಯಕವಾಗುತ್ತೆ. ಕೆಲವೊಂದು ಸಮಯದಲ್ಲಿ ಮಾನವರಿಗೆ ಸೋಂಕು ಹರಡಿದ್ರೂ ಕೂಡ ಮಾರುಕಟ್ಟೆಗಳನ್ನ ಮುಚ್ಚೋಕೆ ಬರಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ವುಹಾನ್ ನಗರದ ಮಾರುಕಟ್ಟೆಯಿಂದಾನೇ ವೈರಸ್ ಹರಡಿದೆ ಎಂಬುದು ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಹುಲಿ, ಬೆಕ್ಕು, ಶ್ವಾನಗಳು ವೈರಸ್ನಿಂದ ಸಾವಿಗೀಡಾಗಿದೆ ಅಂತ ಅಧ್ಯಯನ ತಿಳಿಸಿದೆ. ಇನ್ನು ತನಿಖೆ ಅಧ್ಯಯನಗಳು ನಡೀಬೇಕು. ಆಹಾರ ಸುರಕ್ಷತೆ ಅನ್ನೋದು ಸುಲಭದ ಮಾತಲ್ಲ. ಮಾರುಕಟ್ಟೆ ಒಳಗಡೆಯೇ ಕೆಲವೊಮ್ಮೆ ಇಂತಹ ಅವಘಡಗಳು ನಡೆಯುತ್ತೆ. ಇಲ್ಲಿ ಪ್ರಾಣಿ ಹಾಗೂ ಆಹಾರ ಸುರಕ್ಷತಾ ಗುಣಮಟ್ಟವನ್ನ ಹೆಚ್ಚಿಸುವ ಮೂಲಕ ಆಗಾಗ ಕಿಕ್ಕಿರಿದು ತುಂಬಿ ತುಳುಕುವ ಮಾರುಕಟ್ಟೆಗಳಲ್ಲಿ ಪ್ರಾಣಿಗಳಿಂದ ಮಾನವನಿಗೆ ರೋಗ ಹರಡೋದನ್ನ ನಿಯಂತ್ರಿಸಬಹುದು ಅಂತ ತಿಳಿಸಿದ್ರು. ಇವಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.